ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಇವತ್ತಿನ ಒಂದು ಟೆಕ್ ನ್ಯೂಸ್ ಅನ್ನು ನೋಡೋಣ. ಸ್ನೇಹಿತರೆ, ಅದಕ್ಕಿಂತ ಮೊದಲು ನೀವೇನಾದರೂ ಇದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ದಿನಾಂಕ 30 ಬುಧವಾರ ಸಂಜೆ 5 ಗಂಟೆ. ಸ್ನೇಹಿತರೆ, ಇವತ್ತಿನ ಒಂದು ಟೆಕ್ ನ್ಯೂಸನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲೇ ನ್ಯೂಸ್, ರೆಡ್ಮಿ ನೋಟ್ 7 ಮೊಬೈಲ್ ಅಧಿಕೃತವಾಗಿ ಇದೇ ಒಂದು ಫೆಬ್ರವರಿ ಲಾಂಚ್ ಆಗೋದು ಕನ್ಫರ್ಮ್ ಆಗಿದೆ ಅಂತ ಹೇಳ್ಬೋದು. ಇವತ್ತು ಒಂದು ಟೀಸರನ್ನು ರಿಲೀಸ್ ಮಾಡಿದ್ದಾರೆ. ರೆಡ್ಮಿ ನೋಟ್ 7 ಒಂದು ಮೊಬೈಲ್ ಜೊತೆ ಸ್ಟೇ ಟ್ಯೂನ್ಡ್ ಅಂತ ಒಂದು ಟೀಸರ್ ರಿಲೀಸ್ ಮಾಡಿದ್ದಾರೆ. ಈ ಒಂದು ಮೊಬೈಲ್ ಫೋನ್ ಇದೇ ಒಂದು ಫೆಬ್ರವರಿ 10ಕ್ಕೆ ಇಂಡಿಯಾದಲ್ಲಿ ಲಾಂಚ್ ಆಗುವ ಸಾಧ್ಯತೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಒಂದು ಫೆಬ್ರವರಿ 10ರಿಂದ 20ನೇ ತಾರೀಕಿನ ಒಳಗಡೆ ಆಗುತ್ತೆ. ನನಗೆ ಒಂದು 10ನೇ ತಾರೀಕಿಗೆ ರಿಲೀಸ್ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಈ ಒಂದು ರೆಡ್ಮಿ ನೋಟ್ 7 ಇಷ್ಟೊಂದು ಒಂದು ಹವಾನ ಕ್ರಿಯೇಟ್ ಮಾಡೋಕ್ಕೆ ಏನಪ್ಪ ಕಾರಣ ಅಂತಂದರೆ 48 MP ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಸೊ ಇದರ ಒಂದು ಸ್ಪೆಸಿಫಿಕೇಷನ್ ನೋಡ್ತಾ ಬರೋಣ ಕ್ವಿಕ್ಕಾಗಿ. ಒಂದು ರೆಡ್ಮಿ ನೋಟ್ 7 ಸ್ಪೆಸಿಫಿಕೇಷನ್ ನೋಡೋದಾದರೆ ಒಂದು 6.3 ಇಂಚಿನ ಒಂದು ಹೈ ಡೆಫಿನಿಷನ್ HD ಸ್ಕ್ರೀನನ್ನು ಈ ಒಂದು ಮೊಬೈಲ್ ಫೋನ್ ಹೊಂದಿದೆ. ಒಂದು 32 GB ರ್ಯಾಮ್ ರೋಮ್ ಮತ್ತು 3 GB ರ್ಯಾಮ್ನೊಂದಿಗೆ 2.2 GHz ಪ್ರೊಸೆಸರ್ನ ಈ ಒಂದು ಮೊಬೈಲ್ ಫೋನ್ ಹೊಂದಿದೆ. ಇದೊಂದು ಕ್ಯಾಮ್ರಾ ಮೊದಲೇ ಹೇಳಿದ ಹಾಗೆ ಒಂದು ರೇರ್ ಕ್ಯಾಮ್ರಾ 48 ಮೆಗಾಪಿಕ್ಸೆಲ್ ಮತ್ತು 5 ಮೆಗಾಪಿಕ್ಸೆಲ್ ಒಂದು ಬ್ಯಾಕ್ ಕ್ಯಾಮ್ರಾ ಜೊತೆಗೆ 13 ಮೆಗಾಪಿಕ್ಸೆಲ್ ಒಂದು ಫ್ರಂಟ್ ಕ್ಯಾಮ್ರಾ ಈ ಮೊಬೈಲ್ ಫೋನ್ ಹೊಂದಿದೆ. ನಂತರ ಒಂದು ಆಂಡ್ರಾಯ್ಡ್ ಓರಿಯೋ ವರ್ಷನಲ್ಲಿ ಬರ್ತಾ ಇದೆ. ಒಂದು ಮೊಬೈಲ್ ಫೋನ್ ಮೇನ್ ಬ್ಯಾಟ್ರಿ ಒಂದು 4000 mAh ಬ್ಯಾಟ್ರಿನ ಈ ಒಂದು ಮೊಬೈಲ್ ಫೋನ್ ಹೊಂದಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಒಂದು ತುಂಬ ಜನರ ಒಂದು ಈ ಒಂದು ಮೊಬೈಲ್ ಫೋನ್ಗೆ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು 48 MP ಕ್ಯಾಮ್ರಾ ಮತ್ತು ಇಷ್ಟೊಂದು ಸ್ಪೆಸಿಫಿಕೇಷನ್ ಇರೋ ಒಂದು ಮೊಬೈಲ್ ಫೋನ್ ಬೆಲೆ ಒಂದು 9,999 ರೂಪಾಯಿ, ಒಂದು 10,000 ರೂಪಾಯಿಗೆ ಸ್ಟಾರ್ಟ್ ಆಗ್ಬೋದು ಅಂತ. ಯಾಕಂದರೆ ಲಾಸ್ಟ್ ಚೈನಾದಲ್ಲಿ ಇದೇ ಒಂದು ಮೊಬೈಲ್ ಫೋನ್ ಒಂದು 10,500 ರೂಪಾಯಿಗೆ ಒಂದು ಸ್ಟಾರ್ಟ್ ಆಗಿತ್ತು. ಸೊ ಇವಾಗ ಒಂದು ಜಾಸ್ತಿ ಕಾಂಪಿಟೇಷನ್ ಮತ್ತು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ನೋಡಿಕೊಂಡು ಒಂದು 10,000 ರೂಪಾಯಿಗೆ ಒಂದು ಮೊಬೈಲ್ ಫೋನ್ ಸ್ಟಾರ್ಟ್ ಆಗೋ ಒಂದು ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದರೆ ನೆಕ್ಸ್ಟ್ ನ್ಯೂಸ್ ನೋಡೋಣ. ಒಂದು ಆ್ಯಪಲ್ ಕಂಪ್ನಿ ತನ್ನ ಒಂದು ಮೊಬೈಲ್ ಫೋನ್ಗಳ ಬೆಲೆಯನ್ನು 2019ರಲ್ಲಿ ಒಂದು ಭಾರತದಲ್ಲಿ ಕಡಿಮೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಅದಕ್ಕಿಂತ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದರೆ ರೆವೆನ್ಯೂನ 15% ರೆವೆನ್ಯೂ ಭಾರತದಿಂದ ಒಂದು ಆ್ಯಪಲ್ ಕಂಪ್ನಿಗೆ ಕಡಿಮೆ ಆಗಿದೆ ಅಂತೆ. ಸೊ ನೀವು ತುಂಬ ಒಂದು ಆ್ಯಪಲ್ 10 ಆಗಿರ್ಬೋದು, ಆ್ಯಪಲ್ 7, 8 ಮೊಬೈಲ್ಗಳನ್ನ ತೊಗೊಳಕ್ಕೆ ಹೋದರೆ ನಿಮಗೆ ಒಂದು 50ರಿಂದ 1 ಲಕ್ಷ ರೂಪಾಯಿವರೆಗೂ ಒಂದು ಮೊಬೈಲ್ ಫೋನ್ ಸಿಗುತ್ತೆ. ಒಂದು ಕಾಂಪಿಟೇಷನಲ್ಲಿ ಭಾರತ ಮಾರುಕಟ್ಟೆಯಲ್ಲಿ ಒಂದು ಮೊಬೈಲ್ ಫೋನ್ಗಳ ಒಂದು ಸೆಲ್ಲಿಂಗ್ ತುಂಬ ಕಡಿಮೆ ಆಗ್ತಾ ಇದೆ ಅಂತ. ಅದಕ್ಕೋಸ್ಕರ 2019ರಲ್ಲಿ ಆ್ಯಪಲ್ ಮೊಬೈಲ್ ಕಂಪ್ನಿ ಒಂದು ತನ್ನ ಮೊಬೈಲ್ ಫೋನ್ಗಳ ಬೆಲೆನ ಕಡಿಮೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಇನ್ನೊಂದು ನೆಕ್ಸ್ಟ್ ನ್ಯೂಸನ್ನು ನೋಡೋಣ. ನಿನ್ನೆ ಸ್ನೇಹಿತರೆ ಒಂದು ನಮ್ಮ ಒಂದು ಭಾರತದಲ್ಲಿ ಹಾನರ್ ಹುವಾಯ್ ಮೊಬೈಲ್ ಅಂದರೆ ಹಾನರ್ ವಿವ್ 20 ಮೊಬೈಲ್ ರಿಲೀಸ್ ಆಯಿತು. ಈ ಒಂದು ಮೊಬೈಲ್ ಫೋನ್ ಬೆಲೆ ನಿಮಗೆ ಒಂದು 37,999 ರೂಪಾಯಿಗೆ ಸಿಗ್ತಾ ಇದೆ. ಸೊ ಇದೊಂದು ಕ್ವಿಕ್ಕಾಗಿ ಇದೊಂದು ಸ್ಪೆಸಿಫಿಕೇಷನ್ ನೋಡೋಣ. ಒಂದು 6.4 ಇಂಚಿನ ಒಂದು ಲಾರ್ಜ್ ಹೈ ಡೆಫಿನಿಷನ್ ಫುಲ್ HD ಸ್ಕ್ರೀನಲ್ಲಿ ಒಂದು ಮೊಬೈಲ್ ಫೋನ್ ಬರ್ತಾ ಇದೆ. ಇದರ ಒಂದು 128 GB ಇಂಟರ್ನಲ್ ಸ್ಟೋರೇಜ್ ಜೊತೆ 6 GB ರ್ಯಾಮನ್ನು ಹೊಂದಿದೆ. ಬಟ್ ಈ ಒಂದು ಪ್ರೈಸ್ ರೇಂಜ್ಗೆ ಇದು ಕೊಡ್ಬೋದು ಅನಿಸುತ್ತೆ. ಬಟ್ ಇರೋ 4000 mAh ಬ್ಯಾಟ್ರಿ ಮತ್ತು 48 MP ಕ್ಯಾಮ್ರಾವನ್ನು ಈ ಒಂದು ಮೊಬೈಲ್ ಫೋನ್ ಹೊಂದಿದೆ. ನೀವೇನಾದರೂ ಹಾನರ್ ಮೊಬೈಲ್ನ ತೊಗೋಬೇಕಂತಂದರೆ ಹಾನರ್ ವಿವ್ 20 ತೊಗೋಬೇಕಿತ್ತಂದರೆ ನೀವು ಇಷ್ಟ ಆದರೆ ತೊಗೋಬೋದು. ಸೊ ನೆಕ್ಸ್ಟ್ ನಂತರ ಒಂದು ತುಂಬ ಜನರ ಒಂದು ನಿರೀಕ್ಷಣೆಯ ಒಂದು ಮೊಬೈಲ್ ಫೋನ್ ಅಂತ ಹೇಳ್ಬೋದು. ವಿಶ್ವದ ಮೊದಲ 7 ಕ್ಯಾಮ್ರಾ ಅಂದರೆ 7 ಕ್ಯಾಮ್ರಾಗಳನ್ನ ಹೊಂದಿರತಕ್ಕಂಥ ಒಂದು ಮೊಬೈಲ್ ಫೋನ್ ನೋಕಿಯಾ 9 ಪ್ಯೂರ್ ವಿವ್ ಅಂತ ಹೇಳ್ಬೋದು. ಈ ಒಂದು ಮೊಬೈಲ್ ಫೋನ್ ಇದೇ ಒಂದು ಫೆಬ್ರವರಿ 24ನೇ ತಾರೀಕಿಗೆ ಭಾರತದಲ್ಲಿ ರಿಲೀಸ್ ಆಗೋ ಒಂದು ಸಾಧ್ಯತೆ ಇದೆ. ಸೊ ಮೊದಲ ಬಾರಿಗೆ ವಿಶ್ವದಲ್ಲೇ 7 ಕ್ಯಾಮ್ರಾವನ್ನು ಅಂದರೆ ಹಿಂದ್ಗಡೆ ಕ್ಯಾಮ್ರಾ ಬಂದ್ಬಿಟ್ಟು 5 ಕ್ಯಾಮ್ರಾ ಇದೆ, ಫ್ರಂಟ್ ಕ್ಯಾಮ್ರಾ 2 ಇದೆ, ಟೋಟಲಾಗಿ 7 ಕ್ಯಾಮ್ರಾ ಹೊಂದಿರತಕ್ಕಂಥ ಒಂದು ಏಕೈಕ ಫೋನ್ ಅಂತ ಹೇಳ್ಬೋದು. ಇದರ ಬೆಲೆ ನಿಮಗೆ ಒಂದು 55,000ರಿಂದ 65,000 ರೂಪಾಯಿದಲ್ಲಿ ಸಿಗುತ್ತೆ. ಬಟ್ ತುಂಬ ಕಾಸ್ಟ್ಲಿ ಆಯಿತು. ಬಟ್ ನೀವೇನಾದರೂ ಈ ಒಂದು ಮೊಬೈಲ್ ಫೋನ್ಗೆ ವೆಯ್ಟ್ ಮಾಡ್ತಾ ಇದ್ದರೆ ತೊಗೋಬೋದು. ಸೊ ಇನ್ನೊಂದು ಕೊನೆಯ ನ್ಯೂಸನ್ನು ನೋಡಿದ್ರೆ ವೊಡಾಫೋನ್ 154 ರೂಪಾಯಿಗೆ ಒಂದು ಲಾಂಗ್ ಟರ್ಮ್ ವ್ಯಾಲಿಡಿಟಿ ಇರತಕ್ಕಂಥ ಒಂದು ಪ್ಯಾಕ್ನ ರಿಲೀಸ್ ಮಾಡಿದೆ. 154 ರೂಪಾಯಿಗೆ 180 ದಿನಗಳವರೆಗೂ ಒಂದು ಪ್ಲ್ಯಾನ್ ಬಿಡುಗಡೆ ಮಾಡಿದೆ. ಒಂದು 600 ಮಿನಿಟ್ಸ್ಗಳ ಒಂದು ಟಾಕ್ ಟೈಮ್. ಇದು ಕೇವಲ ಒಂದು ವೊಡಾಫೋನ್ ಟು ವೊಡಾಫೋನ್ ಗ್ರಾಹಕರಿಗೆ ಮಾತ್ರ. ಅದು ನೈಟ್ 12 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಮಾತ್ರ ಇದನ್ನು ಯೂಟಿಲೈಸ್ ಮಾಡ್ಕೋಬೋದು. ಇದಂತ ಏನು ದೊಡ್ಡ ಆಫರ್ ಅಲ್ಲ. ಬಟ್ ಏನಾದರೂ ವೊಡಾಫೋನ್ ಯೂಸ್ ಮಾಡ್ತಾ ಇದ್ರೆ ಒಂದು ಲಾಂಗ್ ಟರ್ಮ್ ಹೈಯೆಸ್ಟ್ ಲಾಂಗ್ ಟರ್ಮ್ ಆಫರ್ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೇನಾದರೂ ಈ ಒಂದು ಆಫರ್ ಇಷ್ಟ ಆಗಿದ್ರೆ ನೀವು 154 ರೂಪಾಯಿ ಒಂದು ರೀಚಾರ್ಜನ್ನು ಮಾಡ್ಕೋಬೋದು. ಸೊ ಇದು ಇವತ್ತಿನ ಒಂದು ಟೆಕ್ ನ್ಯೂಸ್ ಅಂತ ಹೇಳ್ಬೋದು. ಸೊ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಕೂಡಲೇ ಶೇರ್ ಮಾಡಿ. ಸಿಗೋಣ ಮತ್ತೆ ನಾಳೆ ಒಂದು ಟೆಕ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.